ಉದ್ದೇಶಿಸಿ ಡಾಕ್ಟರ್ ಹರಿಪ್ರಸಾದ್ ಜಿವಿಯವರು ಉಪನಿರ್ದೇಶಕರು DSERT ಬೆಂಗಳೂರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತರೆ, ವೇದಿಕೆಯ ಮುಂದೆ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತರೆ, ಪ್ರೀತ್ಯಾಭಿಮಾನದಿಂದ ಆಗಮಿಸಿದ್ದೀರಿ. ಅನ್ನದ ಸಮಯ ಅನ್ಯದ ವಿಷಯ ಅಂಥೇಳಿ ಈ ಸಂದರ್ಭದಲ್ಲಿ ಆದರೆ ರವೀಂದ್ರ ಅವರ ವ್ಯಕ್ತಿತ್ವವನ್ನು ಅನಾವರಣ ಮಾಡಿಸ್ಲಿಕ್ಕೆ ಇಷ್ಟೋ ತನಕ ನಮ್ಮೊಟ್ಟಿಗೆ ಮಾತನಾಡಿರ್ತಕ್ಕಂಥ ಎಲ್ಲರೂ ಅವರ ವಿವಿಧ ವ್ಯಾಪಕಗಳನ್ನು ಅವರ ವೈವಿಧ್ಯಮಯವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸಿದ್ದಾರೆ. ಅದರ ಹೊರತಾಗಿ ಇನ್ನೇನು ಉಳಿಲಿಲ್ಲ. ಗುಣವತಿನೇ ಎಲ್ಲ ಕಂಪ್ಲೀಟ್ ಮುಗಿಸಿದ್ರು. ಸುಧೀರಣ್ಣ ಬಂದು ಪೂರ್ತಿ ಖಾಲಿ ಮಾಡಿಬಿಟ್ರು. ಈಗ ಏನೂ ಉಳಿದಿಲ್ಲ. ಆದರೆ ಬಂದ ಕಾರಣಕ್ಕೋಸ್ಕರ ಮಾತನಾಡಲಿಲ್ಲ ಅಂತ ಹೇಳಿದ್ರೆ ರವೀಂದ್ರ ಬೇಜಾರಾಗ್ತಾರೇನೋ ಗೊತ್ತಿಲ್ಲ. ಆದರೆ ಆ ಲೋಪು ಆಗಬಾರ್ದು ಅನ್ನೋ ಕಾರಣಕ್ಕೆ ತಮ್ಮೊಟ್ಟಿಗೆ ಒಂದಷ್ಟು ಹಂಚಿಕೊಳ್ತೇನೆ. ರವೀಂದ್ರ, ಈಗ ವಿವೇಕಾನಂದರ ಫೋಟೋ ಹಾಕಿದ್ದೇವೆ. ವಿವೇಕಾನಂದರದೊಂದು ಚಂದದ ಮಾತಿದೆ, ದ ಗ್ರೇಟ್ ಪೀಪಲ್ ಬಿಕಮ್ ಸೋ ಗ್ರೇಟ್ ದ ವೇ ದೇ ಟ್ರೀಟ್ ದ ಸ್ಮಾಲ್ ಪೀಪಲ್ ಅಂತ ಅಲ್ವಾ? ಅಂದರೆ ದೊಡ್ಡವರು ಏಕಾಗುತ್ತಾರೆ ಅಂದರೆ ಕಿರಿಯರನ್ನು ನಡೆಸಿಕೊಳ್ಳೋದ್ರ ಮೂಲಕ. ಇನ್ ಸ್ಮಾಲ್ ಪ್ರಪೋರ್ಷನ್ಸ್ ವಿ ಜಸ್ಟ್ ಬ್ಯೂಟಿ ಸಿ, ಇನ್ ಸ್ಮಾಲ್ ಮೆಷನ್ಸ್ ಲೈಫ್ ಮೇ ಪರ್ಫೆಕ್ಟ್ ಬಿ. ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಪರ್ಫೆಕ್ಷನ್ ಸಾಧಿಸಿದ್ರೆ ಆ ವ್ಯಕ್ತಿ ಅತ್ಯುನ್ನತವಾದ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಥರ ಇದ್ದಂಥವ್ರು ನಮ್ಮ ರವೀಂದ್ರ ಅವರು. ಸಣ್ಣ ಸಣ್ಣ ಕೆಲಸಗಳಾದ್ರೂ ಸಹ ಅದು ದೊಡ್ಡ ಕೆಲಸಗಳಾಗಿ ಭಾವಿಸಿ ಮಾಡಿದಂಥವ್ರು. ಇನ್ನೂ ಆಗದೇ ತಾನೇ ಕೆಲಸಕ್ಕೆ ಸೇರಿ ರಾಮಕೃಷ್ಣ ಆಶ್ರಮದ ಶಾಲೆಯಲ್ಲಿ ಬೆಳಗ್ಗೆ ಬಟ್ಟ ಬಂದಿಲ್ಲ ಅಂಥೇಳಿ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಮಲಗಿದ್ದಾರೆ. ಆದರೆ ಬಂದಿದೆಯೋ ಬಂದಿಲ್ವೋ ಅಂತ ಗುರುತಿಸ್ಕೊಂಡು ಬೆಳಗ್ಗೆ 6 ಗಂಟೆಗೆ ಎದ್ದು ನೋಡಿದ್ರೆ 100 ಜನ ವ್ಯಕ್ತಿಗೆ 100 ಜನ ಇರ್ತಕ್ಕಂಥವ್ರಿಗೆ ಒಬ್ಬ ವ್ಯಕ್ತಿ ಅಡುಗೆ ಮಾಡ್ತಾ ನಿಂತಿದ್ದಾರೆ, ಒಲೆ ಹುರಿತಾ ಇದೆ. ಯಾರು ಅಂತ ನೋಡಿದ್ರೆ ಒಳಗಡೆ ರವೀಂದ್ರ ಅಡುಗೆ ಮಾಡ್ತಿದ್ದಾರೆ. ಅಂದರೆ 100 ಜನಕ್ಕೆ ಅಡುಗೆ ಮಾಡಲಿಕ್ಕೂ ಸೈ ಬಾಣಸಿಗನಾಗಿ, ಹಾಗೆ 1000 ಜನಕ್ಕೆ ತರಬೇತಿ ಕೊಡಲಿಕ್ಕೂ ಸೈ, ಲಕ್ಷಾಂತರ ಜನರ ಒಟ್ಟಿಗೆ ಸಂವಹನ ಮಾಡಲಿಕ್ಕೂ ಸೈ. ಈ ರೀತಿ ವಿವಿಧ ಮಜಲುಗಳಲ್ಲಿ ಅದೇ ವೇಳೆಯಲ್ಲಿ ವಿವಿಧ ರೀತಿಯ ಮಲ್ಟಿಟಾಸ್ಕಿಂಗ್ ಅಂತ ಕರಿತೀವಲ್ಲ, ಆ ರೀತಿಯ ವಿವಿಧ ಕ್ಷೇತ್ರಗಳಲ್ಲಿ ಅವಧಾನವನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯವಾಗ್ತಕ್ಕಂತಹ ವ್ಯಕ್ತಿತ್ವ ರವೀಂದ್ರ ಅವ್ರದ್ದಾಗಿತ್ತು. ಆ ಕಾರಣಕ್ಕೋಸ್ಕರ ಹಾಮನಾಯಕರದ್ದು ಚಂದದ ಮಾತಿದೆ, ಬಹಳ ಸುಂದರವಾಗಿ ನಮ್ಮ ಹನುಮಂತ ರಾಯಪ್ಪ ಸರ್ ಅದರಲ್ಲಿ ನೆನೆಸಿದ್ದಾರೆ, ಅದರಲ್ಲಿ ಬರೆದಿದ್ದಾರೆ. ಕೊಪ್ಪ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದರು, ರಾಜ್ಯ ಕಂಡ ಧೀಮಂತ ಶಿಕ್ಷಣಾಧಿಕಾರಿ. ನಾವು ಹೇಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಕರು ರವೀಂದ್ರ ಅವ್ರನ್ನ ನೆನಪಿಸ್ಕೋತೀರ, ಶಿಕ್ಷಣಾಧಿಕಾರಿಗಳು ಹನುಮಂತರಾಯಪ್ಪ ಸರ್ ನೆನೆಸ್ತೀವಿ ನಾವು. ಆ ಥರದ ಒಂದು ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವಕ್ಕೆ ಅವರ ಒಂದು ಮಾತನ್ನು ಅಲ್ಲಿ ಕೋಟ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಗ್ರಂಥಾಲಯಕ್ಕೆ ಹೋದಾಗ ನಾನೆಷ್ಟು ಕುಬ್ಜನ ಆಗುತ್ತೇನೆ, ನಾನೆಷ್ಟು ಸಣ್ಣವ ಎಂಬುದು ನನ್ನ ಅರಿವಿಗೆ ಬರುತ್ತದೆ ಅಂತ. ಹಾಗೇನೆ ರವೀಂದ್ರ ಅವರ ಈ ಫಂಕ್ಷನನ್ನು ಅಟೆಂಡ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ನಾವೆಷ್ಟು ಕುಬ್ಜರಾಗಿದ್ದೇವೆ, ರವೀಂದ್ರರ ಹಿರಿತನದಿಂದ ನಾವೆಷ್ಟು ಪ್ರಭಾವಕ್ಕೊಳಗಾಗ್ತೇವೆ ಅಂತೇಳಿ. ಆ ಥರದ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಸಾಲಿನಲ್ಲಿ ನಾವು ಸೇರ್ಲಿಕ್ಕೆ ಸಾಧ್ಯವಾಗುತ್ತೆ. ಕೈಕೇಯಿ ಭಾಳ ಬೇಜಾರು ಮಾಡ್ಕೊಂಡಿದ್ಲಂತೆ. ರಾಮ ವಾಪಸ್ ಬರ್ತಿದ್ದಂಗೆ ಫಸ್ಟ್ ಹೋಗಿ ಕೈಕೇಯಿ ಕಾಲಿಗೆ ಬಿದ್ದುಬಿಟ್ಟಂತೆ, ಯಾವಾಗ ವನವಾಸ ಮುಗಿಸ್ಕೊಂಡು ಬಂದು. ಯಾಕೆ ಅಂದರೆ ಸಿಕ್ಕಾಬಟ್ಟೆ ನೊಂದ್ಕೊಂಡು ಇನ್ಫೀರಿಯಾರಿಟಿ ಫೀಲ್ ಮಾಡ್ಕೊಂಡು ಕತ್ಲು ಕೋಣೆಯಲ್ಲಿ ಮಲಗಿರ್ತಕ್ಕಂಥ ವ್ಯಕ್ತಿ ಹೊರಗೆ ಬರಬೇಕು. ಅದಕ್ಕೋಸ್ಕರ ಆಕೆ ಮೊದಲು ರಾಮ ನಿನ್ನನ್ನು ಕ್ಷಮಿಸಿದ್ದೀಯಾ ಅಂತ, ತಾಯಿ ನಿನ್ನ ಕ್ಷಮಿಸ್ಲಿಕ್ಕಲ್ಲ ಅಲ್ಲಲ್ಲ ಪೂಜೆಗೆ ಅರ್ಹಳು, ನಿನ್ನಿಂದ ನಾನು ವನದಲ್ಲಿ ಅನೇಕ ರೀತಿಯ ಇವರನ್ನೆಲ್ಲ ಭೇಟಿಯಾಗ್ಲಿಕ್ಕೆ ಸಾಧ್ಯವಾಯಿತು ಅಂಥೇಳಿ ಕೈಕೇಯಿಗೆ ಆ ಉನ್ನತಿಯನ್ನು ವಾಪಸ್ ತಂದು ಕೊಟ್ಬಿಟ್ನಂತೆ. ಅದೇ ರೀತಿ ಅಂದರೆ ಅದರಲ್ಲಿ ಅಡಗಿರ್ತಕ್ಕಂಥದ್ದು ಸಣ್ಣದೋ ದೊಡ್ಡದೋ, ಚಿಕ್ಕದೋ ದೊಡ್ಡದೋ, ಯಾರಿಗೆ ಅವಶ್ಯಕತೆ ಇದೆ ಎಂಬುದನ್ನು ಗುರುತಿಸಿ ಅದನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ. ಅದೇ ಆಗ ರಾಮ ಯುದ್ಧಕ್ಕೆ ಹೋಗಬೇಕಾಗಿದೆ, ಈ ಮುಹೂರ್ತ ಫಿಕ್ಸ್ ಮಾಡಬೇಕು, ಯಾರೂ ಸಿಗ್ತಾ ಇಲ್ಲ ಶ್ರೀಲಂಕಾದಲ್ಲಿ. ಆವಾಗ ಅಂದಿನ ಕಾಲದಲ್ಲಿ ಜಗತ್ತಿನ ಅತ್ಯುತ್ತಮ ಜ್ಯೋತಿಷಿ ರಾವಣನೇ. ರಾವಣ ಜ್ಯೋತಿಷ್ಯ ಇದೆ, ರಾವಣನೇ ಜ್ಯೋತಿಷ್ಯ. ರಾವಣನ ಹತ್ರ ಮುಹೂರ್ತ ಫಿಕ್ಸ್ ಮಾಡಬೇಕು ಮದುವೆಗೆ, ರಾವಣನ ಹತ್ರ ಕಳಿಸ್ಕೊಡ್ತಾರೆ ಮುಹೂರ್ತ ಫಿಕ್ಸ್ ಮಾಡಿಕೊಡು ಯುದ್ಧ ಮಾಡಲಿಕ್ಕೆ ಅಂತ. ಈಗ ಮುಹೂರ್ತ ಫಿಕ್ಸ್ ಮಾಡುವ ಭಟ್ಟ ರಾವಣ, ಯುದ್ಧ ಆಡಬೇಕಾಗಿರೋದು ರಾಮ ರಾವಣರ ನಡುವೆ ಯುದ್ಧ. ರಾಮ ಗೆಲ್ಲುವ ಮುಹೂರ್ತವನ್ನು ನೋಡಿ ರಾವಣ ಮುಹೂರ್ತ ಫಿಕ್ಸ್ ಮಾಡಿಕೊಡ್ತಾನೆ. ಯಾಕೆ ಅಂತ ಮಗ ಇಂದ್ರಜಿತ ಪ್ರಶ್ನೆ ಮಾಡ್ತಾನೆ. ಆವಾಗ ಹೇಳ್ತಾನೆ, ನಾನೀಗ ಕೆಲಸ ಮಾಡಿದ್ದು ಕರ್ತವ್ಯದ ದೃಷ್ಟಿಯಲ್ಲಿ ನನ್ನ ಪುರೋಹಿತ ಕೆಲಸಕ್ಕೆ ನಾನು ಮೋಸ ಮಾಡುವಂತಿಲ್ಲ. ಯಾರು ನನ್ನ ಹತ್ರ ಬಂದರೋ ಶೋತ್ರುವಾಗಿ, ಯಾರು ನನ್ನ ಹತ್ರ ಬೇಡಿ ಬಂದರೋ ಅವರ ಒಳಿತಿನ ಮುಹೂರ್ತವನ್ನು ಗುರುತಿಸ್ತಕ್ಕಂಥದ್ದು ನನ್ನ ಕರ್ತವ್ಯದ ಭಾಗ. ಆದ್ದರಿಂದ ರಾಮ ಗೆಲ್ಲುವಂತಹ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಇದು ಕರ್ತವ್ಯ ಪ್ರಜ್ಞೆ. ಆ ಕ್ಷೇತ್ರದಲ್ಲಿ ಆಗಿನ ಸನ್ನಿವೇಶದಲ್ಲೇ ತಾವು ನಿರ್ವಹಿಸ್ತಕ್ಕಂತಹ ಕೆಲಸದ ಬಗ್ಗೆ ಇಟ್ಕೊಳ್ಳಬೇಕಾದಂತಹ ಭಕ್ತಿ, ಅನುಭೂತಿ, ಪ್ರೀತಿ, ಬದ್ಧತೆ, ಇದು ಆ ಮುಹೂರ್ತ ಫಿಕ್ಸ್ ಮಾಡಿಕೊಟ್ಟಾಗ ಇದ್ದಂತಹ ವೈಶಿಷ್ಟ್ಯತೆ. ಒಬ್ಬ ಶಿಲ್ಪಿ ಕೆತ್ತಾ ಇದ್ನಂತೆ ಒಂದು ವಿಗ್ರಹನ, ತುಂಬ ಸುಂದರವಾಗಿತ್ತಂತೆ. ಒಬ್ಬ ವಿದೇಶಿ ಬಂದು ಹೇಳಿದ್ನಂತೆ, ಇಷ್ಟು ಚೆಂದಾಗಿದೆ ವಿಗ್ರಹ, ಅದು ಬಿಟ್ಟು ಇನ್ನೊಂದು ವಿಗ್ರಹ ಕೆತ್ತಾ ಇದೆಯಲ್ಲ ಅಂತ. ಸುಂದರವಾಗಿದೆ ನಿಜ,
ಆದರೆ ಆ ವಿಗ್ರಹದಲ್ಲಿ ಲೋಪ ಇದೆ, ಅದಕ್ಕೆ ನಾನು ಅದನ್ನು ಬಿಟ್ಟು ಇನ್ನೊಂದು ಹೊಸದು ಮಾಡ್ತಾ ಇದ್ದೀನಿ. ಎಲ್ಲಿದೆ ಲೋಪ? ಕಾಣಿಸ್ತಾ ಇಲ್ವಲ್ಲ, ಅದು ಲೋಪದಿಂದ ಕೂಡಿದೆ. ಎಲ್ಲಿದೆ ಲೋಪ? ಮೂಗಿನ ಒಳಗಡೆ ಕೂದಲಿದೆಯಲ್ಲ, ಮೂಗಿನ ಒಳಗಡೆಯ ಕೂದಲಲ್ಲಿ ಒಂದು ಕೂದಲು ಚೊಟ್ಟ ಆಗಿದೆ ಅಂತ. ಎಲ್ಲಿಡ್ತೀರಾ ಈ ವಿಗ್ರಹನ? 50 ಅಡಿಯ ಮೇಲ್ಗಡೆ. 50 ಅಡಿ ಮೇಲಿಡುವ ವಿಗ್ರಹನ ಮೂಗಿನ ಒಳಗಡೆ ಇರ್ತಕ್ಕಂಥ ಒಂದು ಕೂದಲು ಚೊಟ್ಟ ಆಗಿದೆ ಅನ್ನೋ ಕಾರಣಕ್ಕೆ ಹೊಸದಂಥ ವಿಗ್ರಹ ಕೆತ್ತಾ ಇದ್ದೀಯ ಅಂತ ತಕ್ಷಣ ಹೇಳಿದ್ನಂತೆ ಆತ, ನನಗೆ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲಲ್ಲ ಈ ವಿಷಯ, ನನಗೆ ಗೊತ್ತಿದೆ. ಅಂದರೆ ನನಗೆ ನಾನು ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕಾಣಿಸ್ತಕ್ಕಂಥ ಸಣ್ಣ ಸಣ್ಣ ಸಂಗತಿಗಳನ್ನು ಗುರುತಿಸ್ತಾ ಹೋಗೋಣ. ಅಂದರೆ ಸಣ್ಣ ವ್ಯಕ್ತಿಗೆ, ನೋವಿನಲ್ಲಿದ್ದವರಿಗೆ ಹೆಗಲಾಗ್ತಕ್ಕಂಥದ್ದು, ಕರ್ತವ್ಯ ಪ್ರಜ್ಞೆಯಲ್ಲಿ ಕೆಲಸವನ್ನು ಮಾಡುವಂಥದ್ದು, ಚಿಕ್ಕ ಲೋಪ ನನಗೆ ಗೊತ್ತಿದೆ, ಅದು ಎಲ್ಲರಿಗೂ ಸಹ ಅದು ಒಳ್ಳೆಯದಲ್ಲ, ಅದನ್ನು ಸರಿಪಡಿಸ್ಬೇಕು ಅಂತಕ್ಕಂಥದ್ದು, ಇಂಥದ್ದೆಲ್ಲವೂ ಸಹ ನಿಮ್ಮ ರವೀಂದ್ರದಲ್ಲಿ ಸಿಗ್ತಾ ಹೋಗುತ್ತೆ. ರವೀಂದ್ರ ಹತ್ರ ಕಾಣಿಸ್ತಾ ಹೋಗ್ತೀರಿ. ಆ ಒಂದು ಪುಟ್ಟದಾದ್ದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2022 ಜಾರಿಯ NCF 2022 ಜಾರಿಯಾಗುವಾಗ ಅದರ ಕಲಿಕಾ ಫಲಗಳಲ್ಲಿ 1-2 ಕಲಿಕಾ ಫಲಗಳನ್ನು ನಲಿಕಲಿಗೆ ಅನ್ವಯಿಸಬೇಕಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅವಶ್ಯಕತೆ ಇತ್ತು. ಯಾರೇನು ರಾಜ್ಯದಲ್ಲಿ ಗುರುತಿಸ್ತಾ ಇರಲಿಲ್ಲ. ಆದರೆ ಅದು ಸರಿ ಇಲ್ವಲ್ಲ, ಅದು ಗುರುತಿಸಲು ಪಡಬೇಕಲ್ಲ, ಅದನ್ನು ರಿಪೇರಿ ಆಗಬೇಕಲ್ಲ. ಯಾರಿಗೆ ಗೊತ್ತಾಗುತ್ತೆ ರವೀಂದ್ರ, ಇರಲಿ ಬಿಡ್ರಿ, ಇಲ್ಲ 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 ಅದು ಆಗಲೇಬೇಕು ಸರ್. ಹೀಗೆ ಆ ಒಂದು ಪುಟ್ಟ ಕೆಲಸವೂ ಆಗಲೇಬೇಕು ಅಂತ, ಅದು ಪರ್ಫೆಕ್ಷನಿಸಮ್ ಅಂತ ಕರಿತೇವೆ. ಆ ಕಡೆಗೆ ತೆರಳಬೇಕು ಅಂತ ಈ ಥರದ ವೈಶಿಷ್ಟ್ಯತೆಗಳನ್ನು ಸಾಧಿಸಿ ಇವತ್ತು ನಿವೃತ್ತಿ ಆಗ್ತಿದ್ದಾರೆ. ಆದರೆ ಪ್ರವೃತ್ತಿ ಮುಂದುವರಿಲಿ ಅಂತೇಳಿ ಅವರನ್ನು ಕೋರಿಕೊಳ್ತಾ, ಹೀಗೆ ನಮ್ಮೊಟ್ಟಿಗೆ ಇನ್ನೂ ಇರಿ ಅಂಥೇಳಿ ಆಶಿಸ್ತಾ, ಇಲಾಖೆಯ ಎಲ್ಲ ರೀತಿಯ ವ್ಯಕ್ತಿಗಳಲ್ಲದೇ ನಮ್ಮೊಟ್ಟಿಗೆ ಈ ಯಾರಾದರೂ ರಿಟೈರ್ಡ್ ಆದರೆ ನಾಲ್ಗೆಲಿ ಇರಬೇಕಂತೆ, ಹಲ್ಲಲ್ಲಿ ಇರಬಾರ್ದಂತೆ. ಇವತ್ತೆಲ್ಲರೂ ಸೇರಿರೋದು ನಾಲ್ಗೆಲಿರೋದ್ರಿಂದ ರವೀಂದ್ರ ಅಲ್ವಾ, ಹಾಳದವ ಅಂತ ಯಾರೋ ಅಂತಿರಲಿಲ್ಲಲ್ಲ, ಎಲ್ಲ ನಾಲ್ಗೆಲಿರೋದ್ರಿಂದ. ಅಂದರೆ ಇದಾರಪ್ಪ, ಹೋಗ್ಬೇಕಪ್ಪ. ಬೆಳಗ್ಗೆ ತೀರ್ಥಹಳ್ಳಿಯಲ್ಲಿ ಬಸ್ ಹತ್ತಾ ಇದ್ದೆ, ಸಾರ್ವಜನಿಕರು ಯಾರೊಬ್ಬರು ಕುಪ್ಪಳ್ಳಿ ಅಂದ ತಕ್ಷಣ ಫಂಕ್ಷನಿಗ ಅಂತ ಕೇಳಿದರು. ಅಂದರೆ ನಮ್ಮ ತೀರ್ಥಹಳ್ಳಿಲಿ ಸ್ತುತಿ ಸ್ಮೃತಿ ಸಂಸ್ಕೃತಿ ಜಾಸ್ತಿ. ಯಾರ್ದಾರು ಮನೇಲಿ ಏನಾದ್ರು ನಡೀತಿದೆ ಅಂದರೆ ಎಲ್ರಿಗೂ ಗೊತ್ತಿರ್ತದೆ ತೀರ್ಥಹಳ್ಳಿಲಿ, ಆದರೆ ಯಾರೂ ಹೇಳಿರಲ್ಲ, ಯಾರಿಗೂ ಬಂದು ಮಾತಾಡ್ಸಲ್ಲ. ಹಾಗೆ ಫಂಕ್ಷನಿಗ ಅಂದರು, ನೀವು ಅಂದೆ, ನಾ ಇಲ್ಲಿ ದೇವಂಗಿಗೆ ಇಳಿಯೋದು ಅಂದರು. ಮತ್ತು ಇವ್ರಿಗೆಂತ. ಆದರೆ ರವೀಂದ್ರ ಅವ್ರದ್ದು ಫಂಕ್ಷನ್ ಇದೆ ಅಂತ ತೀರ್ಥಹಳ್ಳಿ ತುಂಬ ಸುದ್ದಿ, ರವೀಂದ್ರ ಅವ್ರಿಗೂ ಗೊತ್ತಿರಲ್ಲ, ಅದು ತೀರ್ಥಹಳ್ಳಿ ತುಂಬ ಸುದ್ದಿ ಆಗಿದೆ. ಅಂದರೆ ಈ ಸ್ತುತಿ ಸ್ಮೃತಿ ಸಂಸ್ಕೃತಿಯಿಂದ ನಾಲಿಗೆಯಲ್ಲಿ ಜನರ ಹತ್ರ ಹರಿದಾಡುವಂತೆ ವ್ಯಕ್ತಿತ್ವವಾಗಿ ರೂಪುಗೊಂಡಿದ್ದು ಅವರದು ಸಾಗರದಾಚೆಯ ಪಯಣ ಅಂತ. ಅಂಥದ್ದೊಂದು ಪಯಣ ಕಾರಣಕರ್ತರಾಗಿದ್ದಾರೆ. ಅವರು ಶ್ರೀಮತಿಯವರನ್ನು ತುಂಬ ಸಹಿಸ್ಕೊಂಡಿದ್ದಾರೆ ಅಲ್ವಾ. ಹೇಮಾಂಗಣ ಅವರಿಗೆ ಸರಿಯಾಗಿ ಅನ್ವರ್ಥವಾಗೇ ಇದೆ. ಹೇಮಾಂಗಣ ನಮ್ಮ ಕುವೆಂಪು ಅವರವರ ಪತ್ನಿ. ಕುವೆಂಪು ಹೇಳ್ತಾ ಇದ್ರಂತೆ, ಒಂದು ಸರಿ ಕನಸು ಬಿದ್ದುಬಿಡ್ತು, ಸ್ವರ್ಗದಲ್ಲಿ ಬಾಗಿಲು ತೆಗಿ, ನಾನು ಕುವೆಂಪು ಬಂದಿದ್ದೀನಿ, ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಬಂದಿದ್ದೀನಿ, ವೈಸ್ ಚಾನ್ಸಲರ್ ಬಂದಿದ್ದೀನಿ, ಇನ್ನೇನೇನೋ ಬಂದಿದ್ದೀನಿ, ಬಾಗಿಲು ತೆಗಿ ಅಂದ್ರೆ ಬಾಗಿಲು ತೆಗಿಲೇ ಇಲ್ಲಂತೆ. ಹೇಮಣ್ಣ ಗಂಡ ಬಂದಿದ್ದೀನಿ ಬಾಗಿಲು ತೆಗಿ ಅಂದರೆ ಬಾಗಿಲು ತೆಗೆದುಬಿಟ್ಟಂತೆ, ಸ್ವರ್ಗದ ಬಾಗಿಲನ್ನು ಯಾರೋ ಬ್ರಹ್ಮ. ಅಂದರೆ ಹಾಗೆ ಹೇಮಾಂಗಣದಲ್ಲಿ ಇವತ್ತು ಅವರ ಪತ್ನಿ ಮತ್ತು ಅವರೊಟ್ಟಿಗೆ ನಾವು ನೋಡ್ಲಿಕ್ಕೆ ಸಾಧ್ಯವಾಗಿದೆ. ಅದು ರವೀಂದ್ರ ಅವರ ಕ್ರೆಡಿಟ್ ಏನಿದೆಯಲ್ಲ, ಅದಿಷ್ಟು ಸಹ ನಮ್ಮ ಮೇಡಮ್ ಹೆಸರೆಂತ ಜಯನೂ ಸೇರ್ಕೊಂಡ್ಬಿಟ್ಟಿದೆ ಲಕ್ಷ್ಮಿಯಲ್ಲಿ. ಆ ಜಯಲಕ್ಷ್ಮಿಯವರ ಕೊಡುಗೆ ಅದಕ್ಕೆ ಸಾಕಷ್ಟಿದೆ. ಭಾವುಕರಾಗ್ತಕ್ಕಂಥ ಮತ್ತೊಂದು ಕ್ಷಣ ಅಂತ ಹೇಳಿದ್ರೆ ಈ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ವೆಂಕಟೇಶಣ್ಣ ಅವ್ರದ್ದು. ಅವ್ರ ಮನೆಗೆ ನಾವು ಹೋಗಿದ್ವಿ. ನಾನು ತರೀಕೆರೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಾಗ ಶಿಕ್ಷಕರ ದಿನಾಚರಣೆಗೆ ಗೋವಿಂದಗೌಡರನ್ನ ಕರ್ಕೊಂಡು ಬರಬೇಕು, ಅವ್ರನ್ನ ಕರೆಸ್ಬೇಕು ಅಂತ ಹೋಗಿದ್ವಿ. ಆರೋಗ್ಯ ಚೆನ್ನಾಗಿಲ್ಲ, ಕಳಿಸ್ಲಿಕ್ಕಾಗಲ್ಲ ಅಂತ ಹೇಳಿದರು. ಅವತ್ತು ನಾವು ಚೆನ್ನಾಗಿಲ್ಲ, ಕಳಿಸ್ಲಿಕ್ಕಾಗಲ್ಲ ಅಂತ ಹೇಳಿದರು. ಅವತ್ತು ನಾವು ಅವ್ರ ಕಾಲ ಹತ್ರ ಕೂತ್ಕೊಂಡು ಹತ್ತಿದ್ವಿ. ಯಾಕೆ ಅಂತ ಹೇಳಿದ್ರೆ, ನಾವು ಶಿಕ್ಷಣ ಇಲಾಖೆಯಲ್ಲಿ 99 ಬ್ಯಾಚಲ್ಲಿ ಆದೇಶವನ್ನು ಪಡ್ಕೊಳ್ಳುವಾಗ ನಿಮ್ಮ ತಂದೆಯವರಿಂದ ಆದೇಶವನ್ನು ಪಡ್ಕೊಂಡಿದ್ವಿ. ಅಂದಿನ ದಿನಮಾನಗಳಲ್ಲಿ KPSC ಜೊತೆ ಯಾವುದಾದ್ರೂ ರೀತಿಯ ಒಂದು ಒಪ್ಪಂದ ಅಂತ ಏನಾದ್ರು ಮಾಡ್ಕೊಂಡಿದ್ರೆ ನಮ್ಮಲ್ಲಿ ಹೆಚ್ಚಿನ ಜನ ಉದ್ಯೋಗದಲ್ಲಿ ಇರ್ತಾ ಇರಲಿಲ್ಲ. ಆದ್ದರಿಂದ ಒಂದು ತುತ್ತು ಅನ್ನ ತಿಂತಾ ಇದ್ದೀವಿ ಅಂದರೆ ನಿಮ್ಮ ತಂದೆ ಹೆಸರು ಹೇಳ್ಕೊಂಡು ಅದಕ್ಕೆ ನಾವು ತುಂಬ ಆಭಾರಿಗಳಾಗಿದ್ದೇವೆ. ಅಂಥ ಧೀಮಂತ ವ್ಯಕ್ತಿಯ ಸುಪುತ್ರ. ತಾವೂ ಸಹ ತಮಗೇನು ಬೇಕು ಅಂತ ಕೇಳ್ಕೊಳ್ಳಲ್ಲ. ಹಂಗೆ ಕೇಳ್ಕೊಳ್ಳೋದಾಗಿದ್ರೆ ಇನ್ನೇನೋ ಆಗಿರ್ತಾ ಇರ್ತಿದ್ರಿ. ಆದರೆ ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಬಹುದಾದಂಥ ಸಾಧ್ಯತೆಗಳನ್ನು ತಳ್ಳಿ ಇಂಥ ಸಮಾಜಮುಖಿ ಕೆಲಸಕ್ಕೆ ತಾವು ಸೇರಿಕೊಂಡಿದ್ದೀರಿ. ಇನ್ನು ಈ ನೆಲ ಮುಟ್ಟಿದ್ದೆಲ್ಲವೂ ಸಹ ಈ ನೆಲದಲ್ಲಿ ಪವಿತ್ರ, ಭಾವುಕ, ಆತ್ಮೀಯ, ಆಪ್ತ. ಇಂಥ ನೆಲದಲ್ಲಿ ತಮಗೆ ಈ ಸನ್ಮಾನ ಆಗ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದ ಮತ್ತು
ಬೌದ್ಧಿಕವಾಗಿ, ಭೌತಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಒಂದಾಗ್ತಕ್ಕಂಥ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದಕ್ಕೆ ನಮ್ಮದೊಂದು ಪುಣ್ಯ ಅಂತೇಳಿ ಆಶಿಸ್ತಾ ನಿಮಗೆ ಒಳ್ಳೇದಾಗಲಿ ರವೀಂದ್ರ, ಖುಷಿಯಾಗಿರಿ. ಇನ್ಮೇಲೆ ಮನೆಯವ್ರ ಜೊತೆಗೆ ಜಾಸ್ತಿ ಇರಿ, ಇಬ್ಬರು ಒಟ್ಟಿಗೆ ಟ್ರಿಪ್ ಹೋಗಿ, ಟೂರ್ ಹೋಗಿ, ಆಯಿತಾ? ಓಡಾಡಿ, ಒಬ್ಬರೇ ಭಾಳ ಓಡಾಡ್ಬಿಟ್ಟಿದ್ದೀರಿ, ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಅಡ್ಡಾಡಿ. ನಿಮ್ಮ ಮಗ ಹೇಗೂ ಸೆಟ್ಲ್ ಆಗ್ತಾ ಇದ್ದಾರೆ, ನೀವು ಚೆನ್ನಾಗಿರಿ ಅಂತೇಳಿ ಆಶಿಸಿ ನನ್ನನ್ನು ಕರೆಸಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಅರ್ಪಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.